ಅಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನ ಎಂಬ ಗೌರವದ ಮೇಲೆ ಮಾತನಾಡುತ್ತದೆ. ಕೂಡಲೇ ಇದರನ್ನು ಸಭೆಯಿಂದಾಚೆಗೆ ದೂರ ಏನು ನುಡಿದೆಯ ದಾನರೈತನಡಿ ಇದರ ಭಾಷೆಯ ನಮ್ಮಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಈ ಸಭೆಯನ್ನು ಬಿಟ್ಟು ಹೊರಡು. ಇಲ್ಲವಾದರೆ ಅನರ್ಥವಾದಿದ್ದು ಎಚ್ಚರ. ಇಲ್ಲವೋ ದುರ್ಯೋಧ, ನನ್ನನ್ನೇ ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೇ ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಎಳೆಯೇ ತಿರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಜರಿದಾಡುತ್ತಿರುವ ನಿನ್ನ ನಾಲಿಗೆ ಸೇದಿ ಹೋಗವ. ಹೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತಡೆಯನ್ನು ಪ್ರಹಾರಿಸಿ ಕೊಲ್ಲುವಾಗ ಅದನ್ನು ತಡೆಯಲು ಇಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದಾಕುವನು. ಇದರಂತೆ ನಾಶವಾಗುವಂತಕ ಪ್ರಮಾದ ಆಯ್ತು ದುರ್ಯೋಧನ. ಪೂಜ್ಯರಾದ ಇದರನ್ನು ಅಪಸ್ಯಕ್ಕೀಡು ಮಾಡಿ ಸರ್ವೋತ್ತಮನಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿಯಲ್ಲ. ಈತನು ಧನುರ್ಧಾರಿಯಾಗಿ ನಿನ್ನ ಪಕ್ಷಕ್ಕೆ ನಿಂತಿದ್ದರೆ ಈತನನ್ನು ಎದುರಿಸಿ ನಿಲ್ಲಬಲ್ಲ ವೀರರು ಶೂರರು ಯಾರು ತಾನೇ ಇದ್ದರು. ಎಂತಹ ಅನರ್ಥವಾಯಿತು ಕರ್ಣ. ಈತನ ಗೊಡ್ಡು ಬೆದರಿಕೆಗೆ ನೀನೂ ಸಹ ಎದುರುವಂತಿದೆಯಲ್ಲ. ಈ ವಿದುರನು ಎಂದು ತಾನೇ ಬಿಲ್ಲ ನಡೆದು ಯುದ್ಧ ಮಾಡಿರುವನು? ಎಲ್ಲಾದರೂ ನೋಡಿರುವೆಯಾ ಅಥವಾ ಕೇಳಿದಿರುವೆಯಾ? ಹುಲ್ಲು ಕಡ್ಡಿಗೆ ಸಮನಾದ ಆತನ ಬಿಲ್ಲು ಹೋದರೇನಾಯಿತು? ಬಿಡೋ ಅದರ ಚಿಂತೆ. ಹೀಗೆ ಎಲ್ಲರೂ ಕೇಳಿರಿ. ಸಂಧಾನಕ್ಕಾಗಿ ಬರುತ್ತಿರುವ ಕೃಷ್ಣನಿಗೆ ಈ ನನ್ನ ರಾಜಸಭೆಯಲ್ಲಿ ಯಾರಾದರೆದ್ದು ಗೌರವಿಸಿದ್ದೇ ಆದರೆ ಅಂಥವರು ಕೂಡಲೇ ಸಭೆಯಿಂದ ಆಚೆಗೆ ಹೋಗಬೇಕಾದೀತು. ಎಚ್ಚರ. ಸಹೋದರ ದುಶ್ಯಾಸನ, ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧ ಮಾಡು ಎಂದು ಹೇಳಿದ್ದನಲ್ಲ, ಸಿದ್ಧವಾಗಿರುವುದೇ? ಕೃಷ್ಣನಿಲ್ಲಿಗೆ ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು.